ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಈ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಕೋತಾರ ಅಥವಾ ಆಪರೇಷನ್ ಹಸ್ತ ಮಾಡಿ 25 ಮಂದಿ ಶಾಸಕರನ್ನ ಖರೀದಿ ಮಾಡ್ತಾರ ಅಥವಾ ಥೇಟ್ ಕೋತ್ವಾಲ್ ರಾಮಚಂದ್ರನ್ ಸ್ಟೈಲ್ ನಾಗ ದಾದಾಗಿರಿ ಮಾಡಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸ್ಬಿಡ್ತಾರ? ಕಾಂಗ್ರೆಸ್ ಏನರೇ ಅಡ್ಡಡ್ಡ ಭಾಗ ಆಗಿ ಹೋಗ್ಬಿಡ್ತದ? ಇವತ್ತ ಸದನದಾಗ ಡಿ.ಕೆ. ಶಿವಕುಮಾರ್ ಅವರ ಮಾತು ಕೇಳಿದ್ರ ನೋಡ್ರಪ್ಪ, ಯಾಕೋ ಬಂಡೆ ಸಾಹೇಬ್ರ ದೊಡ್ಡ ಡೈನಮೈಟ್ ಇಡ್ಲಿಕ್ಕೆ ರೆಡಿ ಆಗಿರೋ ತರ ಕಾಣ್ಲಿಕ್ಕತ್ತದ. ಮತ್ತಿನ್ ಏನ್ರಿ, ಮುಖ್ಯಮಂತ್ರಿ ಹುದ್ದೆ ಇವತ್ತು ಸಿಗ್ತದ ನಾಳೆ ಸಿಗ್ತದ ಅಂತ ಕಾದು ಸುಸ್ತಾಗಿ ಹೋಗಿರೋ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಒಂದು ಭಾರಿ ಚಲೋ ಅವಕಾಶ ನೋಡ್ಕೊಂಡು ಒಂದು ಸಾಫ್ಟ್ ಧಮಕಿ ಹಾಕೇ ಬಿಟ್ರು. ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ. ಅಧ್ಯಕ್ಷರಾದ್ರು, ಕೊನೆಗೆ 5 ಜನ ಮಾಡ್ದ. 5 ಜನ ಮುಗಿದ್ಮೇಲೆ ನಮ್ಮ ಸರ್ಕಾರನೂ ಬಂತು, ಎಲ್ಲ ಆಯ್ತು. ಅದಾದ್ಮೇಲೆ ಮಂತ್ರಿಮಂಡಲ ಮಾಡಬೇಕಾಯ್ತು. ಮಂತ್ರಿಮಂಡಲ ನಡೀತು. ಮಂತ್ರಿಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಎಲ್ಲರಿಗೂ ಯಾರನ್ನು ಮಂತ್ರಿ ಮಾಡಬೇಕು ಅಂತ ನಾನು ಬರ್ದಿದ್ದೀನಿ ಅಂತ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿಮಂಡಲನ ಬರ್ದಿದ್ದೀವಿ. ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನು ಇಲ್ಲ, ಇಬ್ರು ಇಲ್ಲ, ಬರೀ 9 ಜನ ಮಂತ್ರಿ ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ನಾವಿಬ್ರು ಇದ್ರಲ್ಲಿದ್ದೆ. ಮಂತ್ರಿ ಬರ್ದವ್ರು ನಾನು, ಪೋರ್ಟ್ಫೋಲಿಯೋ ಯಾವ ಕೊಡ್ಬೇಕು ಅಂತ ಬರ್ದವ್ರು ನಾನು, ಟೈಪ್ ಮಾಡಿಸೋರು ನಾನು. ಅಲ್ಲಿ ಎತ್ಕೊಂಡೋಗಿ ಕೊಟ್ರೆ ನಾವು ಬರೀ 9 ಜನ ತಗೊಳ್ಳೋದು, ಎಲ್ಲಾ ಜಾತಿಗೂ ಒಂದೊಂದು. ನಮ್ಮ ಜಾತಿಲಿ ಶ್ರೀಕಂಠಯ್ಯ ಅಂತ ಒಬ್ರೆ, ಮಿಕ್ಕಿದ್ದು ಯಾರು ಇಲ್ಲ ಅಂತ. ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು CM ಅಂತ ಬರ್ತಾ ಇದ್ದೆ ಪೇಪರ್. ನನ್ಗೆ ಗೊತ್ತಿಲ್ಲ, ಫೋನ್ ಮಾಡ್ತಾರೆ ನನಗೆ. ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ, ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಈ ನೋಡ್ರಿ, ಸುತ್ತಿ ಬಳಸಿ ಹೇಳಕ್ಕೆ ಏನದರಿ, ನೇರವಾಗಿ ವಿಷಯಕ್ಕೆ ಬರ್ತೀವಿ. ಎಸ್.ಎಂ. ಕೃಷ್ಣ ಅವರ ಕಾಲದಾಗ ತಾವು ಯಾವ ರೀತಿಯಿಂದ ಮಂತ್ರಿ ಪದವಿ ಗಿಟ್ಟಿಸ್ಕೊಂಡೆ ಅಂತ ಡಿ.ಕೆ.ಶಿ ಅವರು ಸದನದಾಗ ತಮ್ಮ ರೌಡಿ ಹಿಸ್ಟ್ರಿದ ಫ್ಲಾಶ್ ಬ್ಯಾಕ್ ಹೇಳ್ಕೊಂತ ಹೊಂಟಿದ್ರು. ಅವರು ಜ್ಯೋತಿಷಿಗಳೇ ಹೇಳಿದ್ರಂತ, ನಿಂಗ ಪದವಿ ಬೇಕು ಅಂತಂದ್ರ ಒದ್ದು ಕಿತ್ಕೋಬೇಕು, ಇಲ್ಲಾಂದ್ರ ಸಿಗೋದಿಲ್ಲ ಅಂತ ಹೇಳಿದ್ರಂತ. ಅದಕ್ಕೆ ಡಿ.ಕೆ.ಶಿ ಸಾಹೇಬ್ರು ಅವಾಗ ಫುಲ್ ಜಬರ್ದಸ್ತಿ ಮಾಡಿ ಮಂತ್ರಿ ಪದವಿ ತಗೊಂಡ್ಬಿಟ್ಟಿದ್ರಂತ. ಈ ಕತೆ ಇವತ್ತು ಯಾಕೆ ಹೇಳಿದ್ರು ಅಂತ ನಿಮಗೆಲ್ಲ ಅರ್ಥ ಆಗಿರ್ಬೇಕಲ್ಲ. ಬಹಳ ಸಿಂಪಲ್ ಅದ ರೀ. ಇದು ಸಿದ್ದರಾಮಯ್ಯನವರಿಗೆ ಕೊಡ್ಲಿಕ್ಕತ್ತಿರುವಂತ ಇನ್ಡೈರೆಕ್ಟ್ ವಾರ್ನಿಂಗ್ ಮೆಸೇಜ್. ಈಗ್ಲೂ ಜ್ಯೋತಿಷಿಗಳು ಅದೇ ಮಾತನ್ನೇ ಹೇಳ್ಯಾರ. ಒಳ್ಳೆ ಮಾತನ್ಯಾಗ ಬಿಟ್ಕೊಡ್ಲಿಲ್ಲ ಅಂತಂದ್ರ CM ಕುರ್ಚಿನ ಒದ್ದ ಕಿತ್ಕೋ ಅಂತ. ಏನ್ ಮಾಡ್ತೀರಿ ನೋಡ್ರಪ್ಪ, ಬಿಟ್ಕೊಡ್ತಿರೋ ಒದ್ದ ಕಿತ್ಕೋಬೇಕು ಅಂತ ಅಲ್ಲಿಗತ್ತ. ನಮ್ಮ ಅಶೋಕಣ್ಣ ಇಂಥ ಸಂದರ್ಭ ಬಂದ್ರ ಸುಮ್ಮನಿರ್ತಾರೇನ್ ಹೇಳ್ರಿ? ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವ್ರ ಬಲ್ಲಿ ಕುರ್ಚಿನ ಯಾವಾಗ ಒದ್ದು ಕಿತ್ಕೋತೀರಿ? ನಿಮ್ಮ ಜ್ಯೋತಿಷಿ ಯಾರು ಅಂತ ನಮಗೂ ಗೊತ್ತದ, ಹೇಳ್ರಿ ಪರವಾಗಿಲ್ಲ ಅಂತ ಅಂದ್ಬಿಡುದ. ಸೊ ತಾವು ಒಂದ್ ಮಾತು ಹೇಳಿದಿರಾ, ಕಿತ್ಕೊಬೇಕು ಅಂದದ, ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ, ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒತ್ತು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒತ್ತು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ, ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ನನಗೆ ಇವ್ರಿಗೆ ಯಾರು ಇಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ, ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ. ಇದ್ರ ನಡುವ ಡಿ.ಕೆ.ಶಿ ಇನ್ನೊಂದು ಬಾಂಬ್ ಸಿಡಿಸಿದ್ರು. ನಾ ಈಗ ಜಸ್ಟ್ ಒಂದು ಸಿಗ್ನಲ್ ಕೊಟ್ರೆ ಸಾಕು,
ಬಿಜೆಪಿಯಿಂದ JDS ಇಂದ ಒಂದ್ 25 ಮಂದಿ ಶಾಸಕರು ನನ್ ಜೊತೆ ಬಂದ್ ಬಿಡ್ತಾರ ಅಂತಂದ್ರು. ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಇದು ಬಿಜೆಪಿಗೆ ಭಯ ಹುಟ್ಟೋ ವಿಷಯ ತರ ಕಾಣ್ಲಿಕ್ಕತ್ತದಲ್ಲ. ಹೌದು, ಇವ್ರ ಮಾತು ಕೇಳಿದ ಕೂಡಲೇ ಫಸ್ಟ್ ಮೇಲ್ನೋಟಕ್ಕ ಹಂಗ ಅನಿಸ್ತೈತ್ರಪ್ಪ. ಆದ್ರೆ ಇದು ಕಾಂಗ್ರೆಸ್ಸಿಗೆ ಕೊಟ್ಟಿರೋ ಎಚ್ಚರಿಕೆನೂ ಹೌದು. ಸಿದ್ದರಾಮಯ್ಯ ಏನರೇ ಅಕಸ್ಮಾತ್ ಈ ಗುಂಪುಗಾರಿಕೆ ಮಾಡಿ 20-30 MLAಗಳನ್ನ ತಮ್ಮ ಕಡೆ ಕರ್ಕೊಂಡು ಹೋದ್ರೂನು ಅವ್ರಿಗೆ ಯಾವ ಚಿಂತೆ ಇಲ್ಲ. ಬಿಜೆಪಿ JDS ಇಂದ 25 ಮಂದಿನ ಕರ್ಕೊಂಡು ಬಂದ್ ನಾ CM ಮಾಡ್ತೀನಿ ಅಂತ ಸಿದ್ದುಗೂ ಆಗಿರಬಹುದು, ಹೈಕಮಾಂಡ್ಗೂ ಆಗಿರಬಹುದು ಧಮಕಿ ಹಾಕ್ಲಿಕ್ಕತ್ತಾರಿದ. ಇದೆಲ್ಲ ನೋಡ್ಲಿಕ್ಕತ್ರ ನನಗನ್ನಿಸ್ತದ ಜನವರಿ ಒಳಗ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಪಕ್ಕಾ ಅಂತ ಅನ್ಸ್ಲಿಕ್ಕತ್ತ ನೋಡ್ರಿ. ಅಶೋಕಣ್ಣ ಬ್ಯಾರೆ ಹೇಳಿಕತ್ತಾರ, ಜ್ಯೋತಿಷಿ ಪ್ರಕಾರ ಜನವರಿ ಒಳಗ ನೀವು CM ಸೀಟ್ ಕಿತ್ಕೊಳ್ಳಿಲ್ಲ ಅಂತಂದ್ರ ಮುಂದೆ ಮುಖ್ಯಮಂತ್ರಿನೇ ಆಗಲ್ಲ, DKC ಅವರ ಜಲ್ದಿ ನಿರ್ಧಾರ ತಗೋಬೇಕಲ್ಲ ಅಂತ ಅಲ್ಲಿಗತ್ತಾರ. ನೋಡಪ್ಪ, ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ, ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ಗ್ರಹಗತಿ ಸರಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ, ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಹಾ, ಈ ಅಶೋಕಣ್ಣ ಬಂಡೆ ಅಣ್ಣ ಮಾತಿಗೆ ಬ್ರೇಕ್ ಹಾಕಿದ್ದಂದ್ರ ನಮ್ಮ ಸ್ಪೀಕರ್ ಖಾದರ್ ಸಾಹೇಬ್ರ. ಈ ಚರ್ಚೆ ಎಲ್ಲ ಸದನದಾಗ ಬ್ಯಾಡ್ರಪ್ಪ, DK ಶಿವಕುಮಾರ್ ಅವರೇ ನೀವು ಅಶೋಕ್ ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗಿ ಸೀಕ್ರೆಟ್ ಆಗಿ ರಹಸ್ಯವಾಗಿ ಮಾತಾಡ್ಕೊಳ್ರಿ, ಇಲ್ಲಿ ನಾವು ಬೇರೆ ಚರ್ಚೆ ಮಾಡೋಣ ಅಂತ ಅಂದ್ಬಿಟ್ರು ಖಾದರ್ ಸಾಹೇಬ್ರು. ಈಗ ಉಪಮುಖ್ಯಮಂತ್ರಿ ಅವರೇ, ಈಗ ಚರ್ಚೆ ಬೇಡ, ವಿಚಾರ. ಪ್ರತಿಪಕ್ಷದ ನಾಯಕ 2-3 ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ. ಈಗ ಇಲ್ಲಿ ಉತ್ತರ ಕೊಡಬೇಡಿ, ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ. ಈಗ ನಾವು ಮುಂದೆ ಹೋಗುವ. 2-3 ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದ್ದಾರೆ ನಿಮ್ಮ ಹತ್ರ, ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ. ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಗಾಡಿ ಮುಂದೆ ಹೋಗ್ಲಿ. ಹಂಗಾದ್ರ ಇವತ್ತು ಕಲಾಪ ಎಲ್ಲ ಮುಗಿದ್ಮೇಲೆ DKC ಅಶೋಕ್ ಭೇಟಿ ಆಗ್ತಾರ, ಆಪರೇಷನ್ ಹಸ್ತದ ವಿಷಯ ಎಲ್ಲ ಗೊತ್ತಾಗ್ತದ, CM ಕುರ್ಚಿ ಯುದ್ಧದ ಅಪ್ಡೇಟ್ ಎಲ್ಲ ಸಿಕ್ಬಿಡ್ತದ. ಓ ಭ್ರಮೆ ಅಂತೀರಿ ನೀವ? ಹ್ಞೂರಿ, ಮತ್ತಿನ್ನೇನ್ ಹೇಳ್ರಿ. DKC ಅವರು ಇದನ್ನೆಲ್ಲ ಅಶೋಕಣ್ಣಂಗೆ ಹೇಳ್ತಾರ. ಅವ್ರ ಪ್ಲಾನ್ ಅಂತೂ ಪಕ್ಕ ಆಗ್ಯದ. ಸಿದ್ದರಾಮಯ್ಯ ಅವರನ್ನು ಹೆಂಗ್ ಇಳಿಸ್ಬೇಕು, ತಾವು ಹೆಂಗ್ ಸಿಂಹಾಸನ ಏರಿ ಕುಂದಿರ್ಬೇಕು ಅಂತ DKC ಈಗಾಗಲೇ ಡಿಸೈಡ್ ಮಾಡ್ಯಾರ. ದಂಡಂ ದಶಗುಣಂ ಮಂತ್ರ ಒಂದೇ ಈಗಿರುವಂತ ಪರಿಹಾರ. ಈ ಕಲಬುರ್ಗಿಯ ಮರಿ ಖರ್ಗೆ ಸ್ಥಿತಿ ನೋಡಿದ್ರ ಪಾಪ ಅಂತ ಅನಿಸ್ತದ. ಈ ಪಿಜ್ಜಾ ಶಾಪ್ನ್ಯಾಗ ನೇತ್ ಹಾಕಿರ್ತಾರ ನೋಡ್ರಿ ಗಂಟೆ ಥರ, ಹಂಗಾಗ್ಬಿಟ್ಟೈತಿ ಅವ್ರ ಜೀವನ. ಯಾರು ಬಂದ್ರು ಅರೆ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಒಂದ್ ಸಲ ಹಂಗ ಕಪ್ಪಾಳಕ್ ಬಾರ್ಸ್ ಹೋಗ್ತಾರ. ಕಾಮನ್ ಆಗ್ಬಿಟ್ಟದ ಇದೆಲ್ಲ. ಅಕಸ್ಮಾತ್ ಏನರೆ ಒಂದು ವೇಳೆ ಯಾರು ಹೊಡಿಲಿಲ್ಲ, ಹಂಗ ಹೊಂಟಿದ್ರು ಅಂತ ತಿಳ್ಕೊರ್ ನೀವ, ಅವಾಗ ಪ್ರಿಯಾಂಕ್ ಖರ್ಗೆ ಅವರೇ ಏನಂತಾರ ಗೊತ್ತಾ, ಅಣ್ಣ ನಾ ಇಲ್ಲದಿನಣ್ಣ ಒಂದ್ ಸಲ ಬಾರ್ಸ್ ಹೋಗು ಅಂತ ಕೇಳ್ತಾರ. ಹಂಗ ಕೇಳಿ ಒದೆ ತಿಂತಾರ. ಏನಂತೀರಿ ನೀವು? ಮತ್ತಿನ್ನೇನು ಈ ಟ್ರೋಲರ್ಸ್, ಜರ್ನಲಿಸ್ಟ್ ಗಳಿಗೆ ಸೂಲಿ ಬೆಲೆ ಇವರೆಲ್ಲ ಮರಿ ಖರ್ಗೆ ಚುಚ್ಚೋದು ಬಹಳ ಮಾಮೂಲಿ ಆಗ್ಬಿಟ್ಟದ್ರಪ್ಪ. ಆದ್ರೆ ಈಗ ಸದನದ ಒಳಗ ವಿರೋಧ ಪಕ್ಷದವರು ಸಹಿತ ಈ ಜೂನಿಯರ್ ಖರ್ಗೆಗ ರುಬ್ಲಿಕತ್ತಾರ ಫುಲ್. ಪ್ರಿಯಾಂಕ್ ಖರ್ಗೆ ಒಂಥರ ಡ್ಯಾಶ್ ನಂದಗೋಪಾಲ ಇದ್ದಂಗ ಆಗ್ಬಿಟ್ಟಾರ. ಯಾರೇ ಮಾತಾಡ್ಲಿಡ್ರಪ್ಪ, ನಡು ಬಾಯಿ ಹಾಕೋದು, ಒಂದ್ ಕೆಟ್ಟ ಚಟ ಅಡ್ಡ ಬಾಯಿ ಹಾಕೋದು. ಅಶೋಕಣ್ಣ ಮತ್ತು DKC ಅವರು ಮಾತಾಡೋ ಮುಂದನು ಈ ಅಧಿಕ ಪ್ರಸಂಗಿ ಖರ್ಗೆ ಅದೇನೋ ಕೌಂಟರ್ ಕೊಡ್ಲಿಕ್ಕ ನಡು ಬಂದೇ ಬಿಟ್ರು. ಪ್ರಿಯಾಂಕಾ ಅವರೇ, ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂತವ್ರು. ನೀವು ಇವಾಗ ಡೈಲಾಮೋದಲ್ಲಿ ಇದ್ದೀರಾ. ಈಗ DK ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾರೋ, ನೀವು ತೀರ್ಮಾನ ಮಾಡ್ಕೊಳ್ಳಿ. ಅಥವಾ ನಿಮ್ಮ ತಂದೆಯವ್ರನ್ನೇ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಗೆ ರಾಮಕೃಷ್ಣ ಹೆಗಡೆ ಅವರು ಬಂದ್ರು, ಹಂಗೇನ ನಾವು ತತ್ತು. ಹುಷಾರಾಗಿರಿ ಶಿವಕುಮಾರ್ ಅವರೇ, ಹುಷಾರಾಗಿರಿ ದಯವಿಟ್ಟು. ಇಬ್ಬರ ಜಗಳ ಮೂರನೇವರಿಗೆ ಲಾಭ. ಬೊಮ್ಮಾಯಿಯವ್ರ ವಿಚಾರ ಬಂದಾಗ, ಜಯಂತ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಂಗ್ ಬಂದ್ರು ಹಂಗಾಗ್ಬೋದು. ಹುಷಾರಾಗಿರಿ. ಅಶೋಕಣ್ಣ ಸುಮ್ನೆ ಬಿಡ್ತಾರೆ, ಲಾಕ್ ಮಾಡ್ಕೊಂಡೇ ಬಿಟ್ರು. ಸರಿಯಾಗಿ ತಗ್ಲಾಕೊಂಡ್ರು ನೋಡ್ರಪ್ಪ ಕಲಬುರ್ಗಿ ಮರಿಚಿರತೆ. ಈಗ DK ಶಿವಕುಮಾರ್ ಅವರು CM ಆದ್ರ ನೀವು ಸಿದ್ದರಾಮಯ್ಯನ ಕಡೆ ಇರ್ತೀರೋ ಅಥವಾ DK ಶಿವಕುಮಾರ್ ಬಣಕ್ ಬರ್ತಿರೋ ಅಂತ ಒಂದು ಚೆಕ್ ಮೇಟ್ ಪ್ರಶ್ನೆ ಇಡ್ತಿದ್ದಂಗೆನೆ ಮರಿ ಖರ್ಗೆ ಪುಂಗಿ ಠೈ ಅಂತ ಬಂದಾಗ್ಬಿಡ್ತು. ಆದ್ರೆ ಮೊನ್ನೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ರ ನೋಡ್ರಿ ಒಂದು
ಪ್ರಿಯಾಂಕ್ ಖರ್ಗೆಗ ಮುಟ್ಟ ನೋಡ್ಕೊಳ್ಳೋ ತರ ಏಟಿತ್ತದು. ಇದು ಒಂಥರ ಭರ್ಜರಿ ಜಟಾಪಟಿ. ಇಬ್ರು ದಲಿತ ಸಮುದಾಯದವರು, ಅದರಾಗೂ ಛಲವಾದಿ ನಾರಾಯಣ ಸ್ವಾಮಿ ಅವರು ದೊಡ್ಡ ಖರ್ಗೆ ಅವರ ಮಾಜಿ ಶಿಷ್ಯ. ಅಂಥವ್ರೇ ಈಗ ತಮ್ಮ ಗುರುಗಳ ಮಗನಿಗೆ ಚಳಿ ಬಿಡಿಸುವುದಂದ್ರ ಸೂಪರ್ ಅಲ್ಲೇನ್ರಿ. ವಕ್ಫ್ ಬಗ್ಗೆ ವಿರೋಧ ಪಕ್ಷದ ನಾಯಕ ಆಗಿ ಛಲವಾದಿ ನಾರಾಯಣ ಸ್ವಾಮಿ ಮಾತಾಡ್ತಿದ್ದಂಗೆನೆ ಈ ಮರಿ ಖರ್ಗೆ ಅದ್ರಾಗನು ಮೂಗ್ ತೋರಿಸ್ಲಿಕ್ಕೆ ಬಂದ್ರು. ಛಲವಾದಿಯವರ ಬೆಂಕಿ ಮಾತಿಗೆ ಮರಿ ಖರ್ಗೆ ಸುಟ್ಟ ಕರಕಲ ಹೋಗುದು ಅಷ್ಟ ಉಳಿದಿತ್ತು. ನೀವೇ ನೋಡ್ರಲ್ಲ ಒಂದ್ಸಲ. ನೀವು ತಿಳ್ಕೊಳ್ಬೇಕು, ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಕೊಡಿ ಇದ್ರೆ ಸಾಕ್ಷಿ. ಅರೆ ಸ್ವಲ್ಪ ಕೂತ್ಕೊಂಡ್ರೆ ನೀವು. ನಾವು ಮಾತಾಡೋದು ನೀವ್ ಯಾಕೆ ಮಾತಾಡ್ತೀರಿ? ಕೂತ್ಕೊಳ್ಳಿ, ಮಾತಾಡಿದೀವಿ. ನೀವು ಏನ್ ನೋಡೋದು ಗೊತ್ತಿಲ್ರಿ ಅಲ್ಲಿ. ನೋಡಿ ನೀನು ಬಕ್ಕಲ್ಲ ರಾತ್ರಿ ಬಂದದ್ ನಿಮ್ಗೆ ಗೊತ್ತಿದೆ. ಕೂತ್ಕೊಳ್ಳಿ ಅಲ್ಲಿ ನೋಡಿದ್ದೀನಿ. ಮಾತಾಡೋಕ್ ಬಿಡ್ರಿ, ನನ್ನ ಅವಕಾಶ ನಿಮಗ್ ಸಮಯ ಕೊಟ್ಟ ಮಾತಾಡಿ. ನೀವು ಕೂತ್ಕೊಳ್ರಿ. ಬಕ್ಕಲ್ಲ ರಾತ್ರಿ ಹೇಳ್ರಿ ಅಲ್ಲಿ. ನೀವು ಸಭಾನಾಯಕರಾಗಿ ಹೇಳ್ರಿ, ನಿಮ್ಮವ್ರ ಬುದ್ಧಿ ಹೇಳ್ರಿ. ಬಕ್ಕಲ್ಲ ರಾತ್ರಿ ಜಮೀನುಗಳೆಲ್ಲ ಒಡೆಯೋದು ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ. ಜಮೀನುಗಳು ಲೂಟಿ ಮಾಡೋರು ರಾತ್ರಿ ಜಮೀನು ಲೂಟಿ ಮಾಡೋದು, ಬೆಳಗ್ಗೆ ವಾಪಸ್ ಕೊಟ್ಬಿಟ್ಟು ಬಕ್ಕಲ್ಲ ನಮಗೂ ಗೊತ್ತಿದೆ. ಇದು ಒಂದು ವಿಡಿಯೋ ನೋಡಿ ಬಹಳ ಬೇಸರ ಆಯ್ತ್ರಪ್ಪ. ಆ ಗದ್ಲ ಕೇಳಿದ್ರ ಇದೇನು ರಾಜ್ಯಸಭೆನೋ ಮೀನು ಮಾರ್ಕೆಟೋ ಅಂತ ಸಂಶಯ ಬರುವುದಿಲ್ಲೇನ್ ಹೇಳ್ರಿ. ದೇವೇಗೌಡರು ರಾಜ್ಯಸಭೆಯ ಅತ್ಯಂತ ಹಿರಿಯ ಸಂಸದ, ಮಾಜಿ ಪ್ರಧಾನಿ. ಇವರ ಮಾತಿಗೂ ಸಹಿತ ಬೆಲೆ ಕೊಡಲ್ಲ ಅಂತಂದ್ರೆ ಈ ಕಾಂಗ್ರೆಸ್ ಮಂದಿಗೆ ಬುದ್ಧಿ ಬರೋದು ಯಾವಾಗ ಅಂತೀನಿ. ಇಂಥ ಶಿಸ್ತಿನ ಮಂದಿಗೆ ಈ ದೇಶದ ಜವಾಬ್ದಾರಿ ಕೊಟ್ಟು ಏನಾಗಬಹುದು ಹೇಳ್ರಿ ನೋಡಮ್ಮ. ಚಳಿಗಾಲದ ಅಧಿವೇಶನ ಶುರು ಆದಾಗಿಂದ ಸರಿಯಾಗಿ ಒಂದೇ ಒಂದು ಚರ್ಚೆ ಸಹಿತ ಆಗಿಲ್ಲ. ದಿನಕ್ಕೊಂದು ಏನರೇ ಗಲಾಟೆ ಗದ್ಲ ಮಾಡಿ ಕಾಂಗ್ರೆಸ್ ಸದನದ ಟೈಮ್ ಎಲ್ಲ ಹಾಳು ಮಾಡ್ಲಿಕ್ಕತ್ತದ. 92 ವರ್ಷದ ಹಿರಿಯ ವ್ಯಕ್ತಿ ಬೆಂಗಳೂರಿನಿಂದ ದೆಹಲಿ ತನಕ ಹೋಗಿ ಪಾರ್ಲಿಮೆಂಟ್ನಾಗ ಕುಂತಾರ. ದೇಶಕ್ಕೆ ಬೇಕಾಗಿರುವಂತ ಚರ್ಚೆ ಮಾಡ್ರಪ್ಪ, ಗದ್ಲ ಮಾಡ್ಬೇಡ್ರಿ ಅಂತ ಕೈ ಮುಗಿದು ಕೇಳ್ಕೊಳ್ಳಿಕತ್ತಾರ ಪಾಪ. ಆದ್ರ ಅವ್ರ ಮಾತಿಗೂ ಬೆಲೆ ಕೊಡ್ಲಾರ್ದೆ ಹೆಂಗ್ ಗದ್ಲೆಬ್ಸ್ಯಾರ ನೋಡ್ರಿ. ಲೋಕಸಭೆದಾಗ ಗದ್ಲ ಆದ್ರೂ ಆಶ್ಚರ್ಯ ಆಗುದಿಲ್ಲ. ಆದ್ರ ರಾಜ್ಯಸಭೆ ಅಂದ್ರೆ ಏನ್ ಹೇಳ್ರಿ, ಮೇಲ್ಮನೆ ಅಪ್ಪರ್ ಹೌಸ್. ಇಲ್ಲಿರೋರೆಲ್ಲರೂ ದೊಡ್ಡ ದೊಡ್ಡ ಮಂದಿಗಳು, ಸುಧಾಮೂರ್ತಿ ತರದ ಸುಸಂಸ್ಕೃತರು ಇರುವಂತಹ ಜಾಗ ಅದು. ಅಲ್ಲಿ ಕಾಂಗ್ರೆಸ್ ಮಂದಿ ಹಿಂಗ್ ಗಿಜಿಗುಡ್ತಾರಂತಂದ್ರ ಸದನದ ಮರ್ಯಾದೆ ಎಲ್ಲಿಗೆ ಬಂತ ಹೇಳ್ರಿ ನೀವು. ಮಂದಿದ ಟ್ಯಾಕ್ಸ್ ರೊಕ್ಕ ಎಲ್ಲ ಈ ತರ ಹೊಳೆ ಹುಣಸೆ ಹಣ್ಣು ತೊಳ್ದಂಗ ಮಾಡೋರಿಗೆ ಕ್ಷಮಿಸಬಾರದು ನಾ ಹೇಳ್ತೀನಿ ನೋಡ್ರಿ. ಅದ್ರಾಗೂ ಅಂಥ ಹಿರಿಯಣ್ಣನ ಮಾತಿಗೆ ಗೌರವ ಕೊಡ್ಲಾರ್ದೆ ಇರೋರು ಭೂಮಿ ಮೇಲೆ ಇರ್ಲಿಕ್ಕೆ ನಾಲಾಯಕ್ ಅಂತೀನಿ ನಾನು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.